ಸ್ಟಾರ್ಟ್ ಮಾಡಬೇಕು, ಆರಂಭಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ಶ್ವೇತಾ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ಕಾಣಿಸ್ತಿದೆ. ಮಾಲೆ ಬಿಲ್ಪತ್ರೆ ಫುಲ್ ಖಾಲಿ ಆಗ್ತಾ ಇದೆ. ಬಿಲ್ಪತ್ರೆ ತುಳಸಿ ದಳವ ಮಾದಕ್ಕ ಪೂಜೆಗೆ ತನ್ನಿ ದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಲೆ ತೊಳೆಸಿಯುನಿ ತುಪ್ಪವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಳಿ ಬರುವ ಪರಸೆಗೆ ಮಾದೇವ ನಿಮ್ಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ಪ್ರಾರ್ಥನೆಯನ್ನ ಇಂಪಾಗಿ ಹಾಡಿದಂತಹ ಶ್ವೇತಾ ಮತ್ತು ವೃಂದದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸ್ವಾಗತ ಮಾಡುವಂತಹ ಸಮಯ. ಈ ಒಂದು ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತು ಒಂದು ನಾಡಗೀತೆಯನ್ನು ಹಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.
ಜಾಗ ಐತಲ್ಲ ಹೋಗ್ಲಿ. ಹರಡೂರು ಗ್ರಾಮ ಪಂಚಾಯತಿ 2023-24 ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದ್ದು, ಸದರಿ ಗ್ರಾಮ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮೇಘಾರವರು ಇಲ್ಲಿ ಹಾಜರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಮಾರ್ಗದರ್ಶಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ವೈ.ಜಿ. ಕಾಂತರಾಜು ಸರ್ ಅವರು, ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ತುಮಕೂರು ತಾಲೂಕು, ಇವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕೊಟ್ಟಿಗೆಗೊಲ್ಲಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶ್ರುತಿಯವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯಲ್ಲಿ ಲೆಕ್ಕ ಪರಿಶೋಧಕರಾಗಿ ಇರ್ತಕ್ಕಂಥ ಶ್ರೀಯುತ ಮೋಹನ್ ರವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಸಿದ್ದಾಪುರದ ಪ್ರವೀಣ್ ಅವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳು ಕೂಡ ಇಲ್ಲಿ ಹಾಜರಿದ್ದೀರಿ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಸಭೆಯಲ್ಲಿ ಲೆಕ್ಕ ಪರಿಶೋಧನಾ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಶಕ್ತಿ ಸಂಘದ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು, ಸಂಘದ ಸದಸ್ಯರುಗಳು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೂ ಡಿಜಿಟಲ್ ಸಖಿಯವರು, ಪಶು ಸಖಿಯವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಗ್ರಾಮ ಸಭೆಯಲ್ಲಿ ಮೊದಲನೆಯದಾಗಿ ಲೆಕ್ಕ ಪರಿಶೋಧನೆಯನ್ನು ಮಂಡಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ದೀಪವನ್ನು ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನೂ ನಾನು ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಆಸೀನರಾಗಿ. ಇವತ್ತು 23-24ನೇ ಸಾಲಿನಲ್ಲಿ ಹರಡೂರು ಗ್ರಾಮ ಪಂಚಾಯತಿನಲ್ಲಿ MGNR ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳಾಗಿದೆ. ಆ ಕಾಮಗಾರಿಗಳು ಆಗಿರೋದ್ರ ಬಗ್ಗೆ ಏನಾದರೂ ತಮಗೆ ಮುಕ್ತ ಅವಕಾಶ ಕಾಮಗಾರಿ ಆಗಿಲ್ಲ ಆ ಥರದ್ದು ಏನಾದ್ರೂ ಇದ್ರೆ ಸೊ ಮತ್ತೆ ಹಣ ಪಾವತಿ ಏನಾದ್ರು ಬಾಕಿ ಇದೆ ಸರ್, ಆಗಿಲ್ಲ ಸರ್, ಅವ್ರಿಗೆ ಹಣ ಪಾವತಿ ಆಗಿಲ್ಲ ಅಂತ ಹೇಳಿ ಹೇಳ್ಬೋದಾಗುತ್ತೆ. ಸೊ ಅಂದರೆ ಈಗ ಪಾವತಿ ಆಗಿದೆ ಅಂತ ನಾವಿಲ್ಲಿ ಹೇಳಿ ಅಲ್ಲಿ ಪಾವತಿ ಆಗ್ದಲೇ ಇದ್ರೆ ಅಂಥವ್ರಿಗೆ ಇಂಥ ಸ್ಟಾಕ್ ಇಲ್ಲ ಸರ್ ಅಂತ ಹೇಳಿ ಹೇಳ್ಬೋದಾಗುತ್ತೆ. ಸೊ ಹಾಗಾಗಿ ಈ ಒಂದು ಪೀರಿಯಡ್ನಲ್ಲಿ ಏನೇನು ಕೆಲಸಗಳಾಗಿದೆ ಅನ್ನೋದು ವಿವರವನ್ನು ರಮೇಶ್ ಸಂಪನ್ಮೂಲ ಅಧಿಕಾರಿ ಬಂದು ಇಲ್ಲಿ ಹೇಳಬೇಕು ಅಂತ ಹೇಳಿ, ಮಂಡಿಸ್ಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ.
ಸಭೆಯಲ್ಲಿ ಆಸೀನರಾಗಿರುವ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಜಾರಿಗೆ ಬಂತು. ಈ ಒಂದು ಯೋಜನೆಯ ಉದ್ದೇಶಗಳು 4. ಒಂದು, ಬೇಡಿಕೆ ಪ್ರಕಾರ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ನೀಡುವಂಥದ್ದು. 2, ಬಡವರ ಜೀವನೋಪಾಯ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು. 3, ಸ್ವಯಂ ಪ್ರೇರಿತರಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸಿಕೊಳ್ಳೋದು. ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ವೈಯಕ್ತಿಕ ಕಾಮಗಾರಿಗಳು, ಸಮುದಾಯ ಕಾಮಗಾರಿಗಳು ಅಂತೇಳಿ ಕಾರ್ಯಗಳನ್ನು ಮಾಡ್ಬೋದು. ವೈಯಕ್ತಿಕ ಕಾಮಗಾರಿಗಳು ಅಂತಂದರೆ ವಸತಿ ನಿರ್ಮಾಣಕ್ಕೆ ಹಾಗೂ ದನ ಶೆಡ್ಡು, ಕೋಳಿ ಶೆಡ್ಡು, ಹಂದಿ ಶೆಡ್ಡು, ಮೇಕೆ ಶೆಡ್ಡು, ಬಚ್ಚಲುಗುಂಡಿ ನಿರ್ಮಾಣ, ಹೀಗೆ ಅನೇಕ ಒಂದು ವೈಯಕ್ತಿಕ ಕಾಮಗಾರಿಗಳು ಬರ್ತವೆ. ಅದೇ ರೀತಿ ಸಮುದಾಯ ಕಾಮಗಾರಿಗಳು ಅಂತಂದರೆ ಕಟ್ಟೆ ನಿರ್ಮಾಣ ಮಾಡೋದು, ಸಮಗ್ರ ಕೆರೆ ಅಭಿವೃದ್ಧಿ, ಕಲ್ಯಾಣಿ ಅಭಿವೃದ್ಧಿ, ಸಿಸಿ ರಸ್ತೆಗಳು, ಬಾಕ್ಸ್ ಚರಂಡಿ, ಈರುಳ್ಳಿ ಉಗ್ರಾಣ, ಮಳೆ ನೀರಿನ ಬಸಿ ಕಾಲುವೆ ನಿರ್ಮಾಣ, ಸ್ಮಶಾನ ಅಭಿವೃದ್ಧಿ, ಶಾಲಾ ಕಾಂಪೌಂಡ್ ನಿರ್ಮಾಣ, ಜಾನುವಾರು ಕುಡಿಯುವ ನೀರಿನ ತೊಟ್ಟಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ನಮ್ಮ ಒಂದು ಯೋಜನೆಯಲ್ಲಿ ಮಾಡ್ಕೊಬೋದು. ಹಾಗೆ ನಮ್ಮ ಒಂದು ಸಾಮಾಜಿಕ ಪರಿಶೋಧನೆ, ಈ ಸಾಮಾಜಿಕ ಪರಿಶೋಧನೆಯನ್ನು ನಾವು ಈಗ 1 ವರ್ಷಕ್ಕೆ ಒಮ್ಮೆ ನಾವು ಮಾಡ್ತೀವಿ. ಈ ಒಂದು ಸಾಮಾಜಿಕ ಪರಿಶೋಧನೆಯ ಉದ್ದೇಶಗಳು ಏನಪ್ಪ ಅಂತಂದರೆ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು. ಅಂದರೆ ಎಲ್ಲ ಸಮುದಾಯದವರು ಕೂಡ ಒಂದು ಭಾಗಿಯಾಗಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ. ಹಾಗೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರವನ್ನು ನೀಡುವಂಥದ್ದು. 3ನೇದು, ಫಲಾನುಭವಿಗಳು ತಮ್ಮ ಅಗತ್ಯಗಳನ್ನು ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಸೃಷ್ಟಿಸುವಂಥದ್ದು. ಹಾಗೆ ಯೋಜನೆ ಅನುಷ್ಠಾನ ಪ್ರಕ್ರಿಯೆ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯನ್ನು ಹೆಚ್ಚಿಸುವಂಥದ್ದು. ಇದು ನಮ್ಮ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ. ಈ ಒಂದು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಅವಧಿನಲ್ಲಿ 1/4/2022ರಿಂದ 31/3/2023ರವರೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳು 63 ಆಗಿದೆ, ಸಮುದಾಯ ಕಾಮಗಾರಿಗಳು 5 ಆಗಿದೆ. ಹಾಗೆ ತೋಟಗಾರಿಕೆ ಇಲಾಖೆಯಲ್ಲಿ ತೆಂಗು ಅಭಿವೃದ್ಧಿ 2 ಆಗಿದೆ, ಬಾಳೆ 1 ಆಗಿದೆ, ಮಾವು 1 ಆಗಿದೆ. ಹಾಗೆ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಅಭಿವೃದ್ಧಿ ಕಾಮಗಾರಿಗಳು 2 ಆಗಿದೆ. ಒಟ್ಟಾರೆ ಈ ಒಂದು ಅವಧಿನಲ್ಲಿ ವೈಯಕ್ತಿಕ ಕಾಮಗಾರಿಗಳು 69 ಆಗಿದೆ, ಒಟ್ಟಾರೆ ಸಮುದಾಯ ಕಾಮಗಾರಿಗಳು 5 ಆಗಿದೆ. ಒಟ್ಟು 74 ಕಾಮಗಾರಿಗಳು ಈ ಒಂದು ಅವಧಿಯಲ್ಲಿ ಆಗಿದೆ. ಈ ಕಾಮಗಾರಿಗಳ ವಿವರಗಳನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂಥ ಕಾಮಗಾರಿಗಳ ವಿವರ. 1, ಬೈರ್ಸಂದ್ರ ಸರ್ವೆ ನಂಬರ್ 58ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ. ಈ ಒಂದು ಕಾಮಗಾರಿಗೆ ಖರ್ಚಾಗಿರುವಂತಹ ಕೂಲಿ ಮೊತ್ತ 77,550, ಸಾಮಗ್ರಿ ಮೊತ್ತ 4,96,504, ಒಟ್ಟು 5,73,554. 2, ಸಿದ್ದಾಪುರ ಗ್ರಾಮದಲ್ಲಿ ಹೊಸದಾಗಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 1,21,128. 3, ಕಟ್ಟಿಗೆಗೊಳ್ಳಳ್ಳಿ ಗ್ರಾಮದ ಮಂಗಳಮ್ಮ ಕೋಂ ಸಿದ್ದಪ್ಪನವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 6,489. 4, ಶಾರದಮ್ಮ KN ಕೋಂ ಕೆಂಪಸಿದ್ದಯ್ಯನವರ ಮನೆ ಹತ್ತಿರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 8,652. 5, ಮಂಗಳಮ್ಮ ಕೋಂ ಮರಳಸಿದ್ದಯ್ಯನವರ ಸರ್ವೆ ನಂಬರ್ 11ರಲ್ಲಿ ತೆಂಗಿನ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವಂಥ ಕೂಲಿ ಮೊತ್ತ 10,815. 6, ಕೊಟ್ಟಿಗೆಗೊಳ್ಳಳ್ಳಿ ಗ್ರಾಮದ ಪದ್ಮ MG ಕೋಂ ಶಿವಕುಮಾರ್ ಮನೆ ಹತ್ತಿರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 8,652, ಸಾಮಗ್ರಿ ಮೊತ್ತ 6,790, ಒಟ್ಟು 15,442. 7,
ಐನಾಪುರ ಗ್ರಾಮದ ಕೆ ಜಯಮ್ಮ ಕೋಂ ಕೃಷ್ಣಪ್ಪ ರವರ ಮನೆ ಹತ್ತಿರ ಸೋಪ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 4,326, ಸಾಮಗ್ರಿ ಮೊತ್ತ 5,931, ಒಟ್ಟು 10,257. 8. ಕಾಡುಗೆರೆ ಗ್ರಾಮದ ಸೌಭಾಗ್ಯಮ್ಮ ಕೋಂ ಕೆವಿ ರಾಜಗೋಪಾಲ್ ರವರ ಸರ್ವೆ ನಂಬರ್ 21/29ರಲ್ಲಿ ಮೇಕೆ ಶೆಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 3,090. ರೈತರ ಪಾಳ್ಯ ಗ್ರಾಮದ ಸಿದ್ಧಗಂಗಮ್ಮ ಕೋಂ ದೇವರಾಜರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 8,652. 10. ರೈತರ ಪಾಳ್ಯ ಗ್ರಾಮದ ಗಂಗಣ್ಣ ಬಿನ್ ರೇವಣ್ಣನವರ ಮನೆ ಹತ್ತಿರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 8,652. 11. ಕೌಂಟಮಾರ್ನಹಳ್ಳಿ ಗ್ರಾಮದ ಸಿದ್ದಮ್ಮ ಕೋಂ ಚಿಕ್ಕಣ್ಣನವರ ಮನೆಯ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 15,141. 12. ಬೈರ್ಸಂದ್ರ ಗ್ರಾಮದ ಗಂಗಬೈಲಮ್ಮ ಕೋಂ ನರಸಯ್ಯನವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 13,287. 13. ಬೈರ್ಸಂದ್ರ ಗ್ರಾಮದ ಸಿದ್ದಲಿಂಗಯ್ಯ ಬಿನ್ ಹುಚ್ಚಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 18,239. 14. ಅರಡೂರು ಗ್ರಾಮದ ಲತಾ ಆರ್ ಕೋಂ ಗಂಗಾಧರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 25,956. ಗುಡಿಪಾಲಸಂದ್ರ ಗ್ರಾಮದ ಪಾರ್ವತಮ್ಮ ಕೋಂ ರೇವಂತ್ ಸಿದ್ದೇನವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 21,630. 16. ಐನಾಪುರ ಗ್ರಾಮದ ಚಂದ್ರಕಲಾ ಕೆ ಕೋಂ ನಾಗರಾಜರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 27,192. 17. ಕೇತೋಹಳ್ಳಿ ಮಜರೆ ಗ್ರಾಮ ರೈತರ ಪಾಳ್ಯ ಸಿದ್ಧಗಂಗಮ್ಮ ಬಿನ್ ಲೇಟ್ ಸಿದ್ದಲಿಂಗಯ್ಯನವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 25,956. 18. ಸಿದ್ದಾಪುರ ಗ್ರಾಮದ ಶಾಂತಮ್ಮ ಎಸ್ಆರ್ ಕೋಂ ರವಿಕುಮಾರ್ ಅವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 27,501. 19. ರೈತರ ಪಾಳ್ಯ ಗ್ರಾಮದ ಎನ್ ಭಾಗ್ಯ ಕೋಂ ವೆಂಕಟಾಚಲ ಅವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 17,304. ಅರಳೂರು ಗ್ರಾಮದ ಸಿದ್ದಗಂಗಮ್ಮ ಕೋಂ ರುದ್ರ ಮುನಿಯಪ್ಪ ಅವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 27,501. ಕೊಟ್ಟಿಗೆಗೊಲ್ಲಹಳ್ಳಿ ಗ್ರಾಮದ ಸಿದ್ದಪ್ಪ ಬಿನ್ ನರಸಿಂಹಯ್ಯ ರವರ ಸರ್ವೆ ನಂಬರ್ 62/3ರಲ್ಲಿ ತೆಂಗಿನ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 21,630. ಬೈಚಾಪುರ ಗ್ರಾಮದ PS ಶಿವಾನಂದ ಬಿನ್ BL ಶಿವಣ್ಣನವರ ತೆಂಗಿನ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 30,282. ಐನಾಪುರ ಗ್ರಾಮದ ಗೋಪಾಲ ಬಿನ್ ಟಿ ದಾಸಪ್ಪನವರ ಸರ್ವೆ ನಂಬರ್ 21/10ರಲ್ಲಿ ತೆಂಗಿನ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 8,652. ಕೌತುಮಾರ್ನಹಳ್ಳಿ ಗ್ರಾಮದ ನಾಗಮ್ಮ ಕೋಂ ರಾಜಣ್ಣನವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 10,815. ಗೌರಿಪುರ ಗ್ರಾಮದ ಪಾರ್ವತಮ್ಮ ಕೋಂ ಬಸವರಾಜರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 25,956. ಗೌರಿಪುರ ಗ್ರಾಮದ ಜ್ಯೋತಿಲಕ್ಷ್ಮಿ ಪಿ ಕೋಂ ಕೃಷ್ಣಪ್ಪನವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 12,978. ಅರಳೂರು ಗ್ರಾಮದ ಸಿದ್ದಮ್ಮ ಕೋಂ ವೀರಣ್ಣನವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 25,956. ಕೌತುಮಾರ್ನಹಳ್ಳಿ ಗ್ರಾಮದ ಚಿಕ್ಕತಾಯಮ್ಮ ಕೋಂ ಬೈರಯ್ಯ ರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 17,304. ಅರಳೂರು ಗ್ರಾಮದ ಚಂದ್ರಮ್ಮ ಕೋಂ ಲೇಟ್ ಲೋಕೇಶ್ ರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 15,141. ಗೌರಿಪುರ ಗ್ರಾಮದ ಯಲ್ಲಮ್ಮ ಕೋಂ ನರಸಿಂಹಯ್ಯನವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 25,956. ಕೌತುಮಾರ್ನಹಳ್ಳಿ ಗ್ರಾಮದ ಆಸಿನಾ ಕೋಂ ಮನ್ಸೂರ್ ಅವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 25,956. ಕೌತುಮಾರ್ನಹಳ್ಳಿ ಗ್ರಾಮದ ಐಷಾ ಕೋಂ ಮುಬಾರಕ್ ಅವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 17,304.
ಕೌತ್ಮಾನಹಳ್ಳಿ ಗ್ರಾಮದ ಸಬಿಹಾ ಕೋಮ್ ಅನ್ಸರ್ ಅವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 27,501. ಕೌತ್ಮಾನಹಳ್ಳಿ ಗ್ರಾಮದ ಅರ್ಷಿಯಾ ಕೋಮ್ ಇಮ್ರಾನ್ ಪಾಷಾರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 15,141. ಗೋಣಿಗೊಳ್ಳಳ್ಳಿ ಗ್ರಾಮದ ನಾಗೇಶ್ ಬಿನ್ ಆಂಜಿನಪ್ಪನವರ ಸಭೆ ನಂಬರ್ 22/1ರಲ್ಲಿ ತೆಂಗಿನ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 12,978. ಬೈರಸಂದ್ರ ಗ್ರಾಮದ ನಿರ್ಮಲಾ ಕೋಮ್ ಅಶ್ವಥ್ ನಾರಾಯಣ ಅವರ ಮನೆ ಹತ್ತಿರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 8,652. ಗೌರಿಪುರ ಗ್ರಾಮದ ಶಿವಮ್ಮ ಕೋಮ್ ರಮೇಶ್ ರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 4,326. ಬೈರಸಂದ್ರ ಗ್ರಾಮದ ರಾಧಾ ಕೋಮ್ ಉಮೇಶ್ ರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 17,304. ಬೈರಸಂದ್ರ ಗ್ರಾಮದ ಲಕ್ಷ್ಮೀ ಕೋಮ್ ಸೂರ್ಯನಾರಾಯಣ ರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 17,304. ಬೈರಸಂದ್ರ ಗ್ರಾಮದ ಮಂಗಳಮ್ಮ ಕೋಮ್ ಶಾಂತರಾಜು ರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 15,141. ಕೌತ್ಮಾರ್ನಹಳ್ಳಿ ಗ್ರಾಮದ ಪುಟ್ಟಮ್ಮ ಕೋಮ್ ಧರ್ಮಯ್ಯ ಅವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 19,467. ಅರಳೂರು ಗ್ರಾಮದ ಕೆಂಪಮ್ಮ ಕೋಮ್ ಲೇಟ್ ಸಿದ್ದಲಿಂಗಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,545. ಅರಳೂರು ಗ್ರಾಮದ ಶಿಲ್ಪಾ ಕೋಮ್ ರವಿಕುಮಾರ್ ಅವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,545. ಕೊಟ್ಟಿಗೆ ಗೊಲ್ಲಳ್ಳಿ ಗ್ರಾಮದ ಆಶಾ ಕೋಮ್ ರವಿಶಂಕರ್ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,854. ಕೊಟ್ಟಿಗೆಗೊಳ್ಳಳ್ಳಿ ಗ್ರಾಮದ ಕಮಲಮ್ಮ ಕೋಮ್ ಕೆಂಪೇಗೌಡರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,854. ಬೈರಸಂದ್ರ ಗ್ರಾಮದ ಪದ್ಮಾ ಕೋಮ್ ಮಂಜುನಾಥ್ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,545. ಬೈರಸಂದ್ರ ಗ್ರಾಮದ ಗಿರ್ಜಮ್ಮ ಕೋಮ್ ಸಿದ್ದ ಗಂಗಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 1,545. ಬೈರಸಂದ್ರ ಗ್ರಾಮದ ಗೌರಮ್ಮ ಎಚ್ ಕೋಮ್ ಶಿವಣ್ಣ ಅವರ ಮನೆ ಹತ್ತಿರ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,545. ನಾಯಕನಪಾಳ್ಯ ಗ್ರಾಮದ ಮಂಜುಳಾ ಆರ್ ಕೋಮ್ ಗಂಗರಾಜ್ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,545. ನಾಯಕನಪಾಳ್ಯ ಗ್ರಾಮದ ಸವಿತಾ ಕೋಮ್ ರವಿಪ್ರಸಾದ್